ಗೂಂಡಾಗಳ ಕೈನಲ್ಲಿ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಕೈನಲ್ಲಿ ದಬ್ಬಾಳಿಕೆ ಮಾಡಿ ಡಿಸಿ ಕಚೇರಿ ಒಳಗೆ ಬಿಡಲಿಲ್ಲ ಅವ್ರನ್ನ ಚರ್ಚೆ ಮಾಡಲಿಕ್ಕೆ ರೈತರನ್ನ. ಇದು ನಡೆದಂಥ ಪ್ರಕ್ರಿಯೆ, ಭೂಸ್ವಾಧೀನ ಪ್ರಕ್ರಿಯೆ. ಪಾಪ ಇಲ್ಲಿ ಹೇಳಿದ್ರು, ಮಾರ್ಚ್ಗೆ ರೈತರ ಕೈ ಸೇರಲಿದೆ ಪರಿಹಾರದ ಹಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರ ಕಿಚ್ಚು ಪ್ರತಿಭಟನೆ ನಡುವೆಯೂ ದರ ನಿಗದಿ ಸಂಬಂಧ ಸಭೆ ನಡೆಸಿದ ಡಿಸಿ. ಪ್ರತಿಭಟನೆ ನಡುವೆನಲ್ಲೂ ನೀವು ಮಾಧ್ಯಮದಲ್ಲಿ ಬರೆದಿರೋದು ಇದು. ಇಲ್ಲಿ ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಇದೆಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷಿಸಿದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9,693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8,723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ, ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಆಗ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಸೋಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನಾಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದ ಈ ಸ್ಕೀಮ್. ಇದು ಪರಿಹಾರದ ಹಣಕ್ಕೆ ಬದಲು ಡೆವಲಪ್ಮೆಂಟ್ ಆದ ಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆಕ್ಚುಲಿ 300 ಅಡಿನ 300 ಮೀಟರ್ ಅಣ್ಣ ಜೋರಾಗಿ ಕೊಡ್ರೆ 100 ಮೀಟರ್ ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟರ್ ಇಳಿಸಿದ್ರು. 65 ಮೀಟರ್ ಇಳಿಸಿ 35 ಮೀಟರ್ ಕೊಡ್ತಾರಂತೆ. ಈಗ ದುಡ್ಡನ್ನ ಕ್ಯಾಶ್ ಕೊಡೋದಿಲ್ಲ, ದುಡ್ಡನ್ನ ರೈತನಿಗೆ ಭೂ ಪರಿಹಾರ ಅಂದರೆ ರೈತನ ಜಮೀನೇ ತಗೊಂಡು ರೈತರ ಜಮೀನ ಇದನ್ನ ಕಡಿಮೆ ಮಾಡಿ ಆ ಡೆವಲಪ್ಮೆಂಟ್ಗೆ, ರೋಡ್ಗೆ ಅದ್ರಲ್ಲಿ 35% ಕೊಡ್ತಾರಂತೆ. ಅದಕ್ಕೊಬ್ಬ ಈಗ ಅದೆಂಥದೋ ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರೆದು ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ, ನನ್ನ ಚೇರ್ ಉಳ್ಕೊಂಡ್ರು ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಆಗ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ, ಅವರೇ ಹೇಳ್ಕೊಂಡಿರೋದು. ಈಗ ಇಲ್ಲಿ ಸರ್ಕಾರದ ಕ್ಯಾಬಿನೆಟ್ ಸಬ್ಜೆಕ್ಟ್ ಇಡ್ತಾರಲ್ಲ, ಅಲ್ಲಿ ಹೇಳ್ತಾರೆ 33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ 33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಇಲ್ಲ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿದೆ, ಹೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ, ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರನ್ನ ಉಳಿಸೋದಕ್ಕೆ, ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ. ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನೂ ಎಷ್ಟು ವರ್ಷ ಬೇಕು? ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೆ ಬೆಂಗಳೂರು ಎಲ್ಲ ಇದೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳ ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೇ ಈಗ ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ
ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರು ರೈತರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ನಿಮ್ಮ 8 ಹಳ್ಳಿ ಬೆಂಗಳೂರು ಇಲ್ಲ, ನಿಮ್ಮ 8 ಹಳ್ಳಿ ಇದು 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ, it is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡಕ್ಕೆ ಮಾಡ್ತಾ ಇದ್ದೀರೋ ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನು ಬಿಸ್ನೆಸ್ ಇದು ನೀವು ಮಾಡಕ್ಕೆ ಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳೋರೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದು ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ರೆ ಆ ಕೆಲಸ ನಾವು ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನನ್ನ ಇದು ನಾನು ಕಂಪ್ಲೀಟ್ ನಿಮ್ಮ ಮುಂದೆ ಇಡ್ತಕ್ಕಂಥದ್ದು. ಇಲ್ಲಿ ರೈತರ ಹಿತಾಸಕ್ತಿ ಇದೆಯೋ, ಸಾರ್ವಜನಿಕರ ಹಿತಾಸಕ್ತಿ ಇದೆಯೋ, ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಈ ಯೋಜನೆಯಿಂದ ಇದು ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಅವ್ರು ಹೇಳಿದ್ದಾರೆ, ದೇವೇಗೌಡರು ಬರ್ತಾರೋ, ಅಶೋಕ್ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ, ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ಕೆ ಕೊಟ್ಬಿಟ್ಟವ್ರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ರೈತರ ಸೊಂಪಾಗಿರ್ತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ಕೆ ಮಾಡ್ಕೊಂಡಿದ್ದೀರಿ? ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆನಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಸಂವಿಧಾನದ ಆರ್ಟಿಕಲ್ 300A ಸ್ಪಷ್ಟವಾಗಿ ಹೇಳುತ್ತೆ, ಕಾನೂನಿನ ಅಧಿಕಾರವಿಲ್ಲದೆ ಯಾರನ್ನೂ ಅವರ ಆಸ್ತಿಯಿಂದ ವಂಚಿಸಲು ಸಾಧ್ಯವಿಲ್ಲ. ಕೋರ್ಟ್ಗೆ ಹೋಗ್ತಿರೋ ಹೋಗಿ, ಅಲ್ಲೋಗ್ತಿರೋ ಹೋಗಿ ಅಂತ ಹೇಳವ್ರೆ. ಆ ಕಾನೂನು ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇರಬೇಕು. ರೈತನ ಬೆವರನ್ನು ಸರ್ಕಾರದ ಆದಾಯವಾಗಿಸಲು ಅಲ್ಲ. ಇದು ಹಲವಾರು ತೀರ್ಪುಗಳು ಬಂದಿರತಕ್ಕಂಥದ್ದು. ಇಲ್ಲಿ ನೀರಾವರಿ ಕೃಷಿ ಭೂಮಿಗಳಿದೆ, 80% ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ತರಕಾರಿ ಬೆಳೀತಾರೆ. ಇವತ್ತು ಆ ಕಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಓನ್ಲಿ ಬೆಂಗಳೂರಿನ ವೃದ್ಧಿರು ಹೋಗೋದು, ಅದರಲ್ಲಿ ಸ್ವಲ್ಪ ಜೋಳ ಬೆಳೀತಾ ಇದ್ರು, ತೆಂಗಿನ ಗಿಡಗಳು ಬೆಳೆದಿದ್ರು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಯಾವೊಂದು ನಾವು ನೀರನ್ನ ಶುದ್ಧೀಕರಣ ಮಾಡಿ ಏನು ಬಿಡ್ತಾ ಇದ್ದೀವಿ ಬೈರ್ಮಂಗಲಕ್ಕೆ,